ಅಷ್ಟು ಯು ಮಸ್ಟ್ ನೋ ದಿ ಹಿಸ್ಟ್ರಿ ಆಫ್ ದಿ ರೌಂಡ್ ಅಪ್ಪನಿಗೆ ಹೆಂಗೆ ಅದು ಆರಿಜಿನ್ ಆಯಿತು ಅನ್ನೋದು ತಿಳ್ಕೊಳ್ಳಿ. ವಿಯೆಟ್ನಾಂ ದೇಶವನ್ನು ಅಮೇರಿಕಾ ದೇಶದವರು ಅದನ್ನು ಸೋಲಿಸಬೇಕು ಅಂತ ಒಂದು ಪಣ ತೊಡ್ತಾರೆ. ವಿಯೆಟ್ನಾಂ ದೇಶ ಸುತ್ತ ಫಾರೆಸ್ಟ್ ಇದ್ದದ್ರಿಂದ ಅಮೇರಿಕಾದವರು ಮಿಲ್ಟ್ರಿ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಅವ್ರನ್ನ ಸೋಲ್ಸೋಕ್ಕಾಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಈ ಒಂದು ಅಮೇರಿಕಾದವ್ರು ಏನು ಮಾಡ್ತಾರೆ ಅಂತಂತಂದರೆ, ಈ ಒಂದು ಫಾರೆಸ್ಟನ್ನೇ ನಾವು ಇವತ್ತಿನ ದಿವಸ ನಿರ್ಮೂಲನೆ ಮಾಡಿಬಿಟ್ರೆ ನಾವು ಈಸಿಯಾಗಿ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಕ್ಯಾಪ್ಚರ್ ಮಾಡಿಬಿಡ್ಬೋದು ಅಂತ ಹೇಳಿ ರೌಂಡ್ ಅಪ್ನ ಮಿಲಿಯನ್ಸ್ ಲೀಟರ್ಸಲ್ಲಿ ಉತ್ಪಾದನೆ ಮಾಡ್ತಾರೆ. ಆ ಮಿಲಿಯನ್ಸ್ ಲೀಟರ್ಸ್ನಲ್ಲಿ ಉತ್ಪಾದನೆ ಆದಂಥ ರೌಂಡ್ ಅಪ್ನ ತಗೊಂಡೋಗ್ಬಿಟ್ಟು ಪ್ಲೈನಲ್ಲಿ ಆ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಸ್ಪ್ರೇ ಮಾಡಿ ಅದನ್ನು ಬರ್ನ್ ಮಾಡ್ತಾರೆ. ಅದನ್ನು ಬರ್ನ್ ಮಾಡಿದ್ಮೇಲೆ ಯಾವಾಗ ಗ್ರೀನ್ ವೆಜಿಟೇಷನ್ ಕಮ್ಮಿ ಆಗುತ್ತೋ ಮಿಲಿಟ್ರಿ ಎಂಟ್ರೆನ್ಸ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಅವರು ಹೋಗಿ ಅವ್ರನ್ನ ಕ್ಯಾಪ್ಚರ್ ಮಾಡ್ತಾರೆ. ದಿಸ್ ಈಸ್ ದಿ ಹಿಸ್ಟ್ರಿ ಆಫ್ ದಿ ರೌಂಡ್ ಅಪ್. ಮತ್ತು ಜಾಸ್ತಿ ಅಧಿಕ ಪ್ರಮಾಣದಲ್ಲಿ ಸಾವಿರಾರು ಮಿಲಿಯನ್ ಹೆಕ್ಟೇರ್ನಷ್ಟು ಉಳ್ಕತ್ತಲ್ಲ, ಕೋಟಿ ಲೀಟರ್ಗಳಷ್ಟು. ಆವಾಗ ಏನು ಮಾಡ್ತಾರೆ, ನಮ್ಮ ಭಾರತ ದೇಶದ ದೌರ್ಬಲ್ಯ ಅವ್ರಿಗೆ ಗೊತ್ತಿತ್ತಲ್ಲ, ಇದನ್ನು ನೀವು ಕೀಟನಾಶಕ ಇದನ್ನು ರೌಂಡ್ ಅಪ್ಪನ್ನು ನೀವು ಇವತ್ತಿನ ದಿವಸ ಕಳೆಗೆ ಉಪಯೋಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಹಾಕ್ಬಿಡ್ತಾರೆ. ಈಗ ನಮ್ಮ ರೈತರುಗಳು ಈಗ ನಿಮಗೆ ಈ ಗಿಡ ಬೇಯ್ತದೆ, ನಿಜ ಒಪ್ಕೊತೀನಿ ರೌಂಡ್ ಅಪ್ ಹೊಡೆದಾಗ, ಆದರೆ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳಿರ್ತಾವಲ್ಲ, ಅವು ಬದುಕ್ತವ.